ನಮ್ಮ ಹೆಸರು ಹರೀಶ್ ಅಂತ. ಇವರ ನಮ್ಮ ಬ್ರದರ್ ಇವರು. ಇವ್ರ ಹೆಸರು ಪ್ರದೀಪ್ ಅಂತ. ಓರಿ ವಸಂತನ ಅಂದ್ಬಿಟ್ಟೆ ಹೊಸೂರು. ಇವರು ತುಂಬಾ ಒಂದು 20-25 ವರ್ಷದಿಂದ ಓರಿಗಳ ಇದೇ ಜಾತ್ರೆಯಲ್ಲಿ. ಇದು ಮೈಸೂರು ಡಿಸ್ಟಿಕ್ಕು, ಸಾಲಿಗ್ರಾಮ ತಾಲೂಕು, ಚುಂಚನಕಟ್ಟೆ ಹೋಬಳಿ. ಇವರು ಹಳ್ಳಿ ಕಾರ್ ಸರ್. ಇವು 8 ಲಕ್ಷ ಬೆಲೆ ಬಾಳ್ತಾ ಇದ್ದೇವೆ ಇವತ್ತು. ನಮ್ಮ ಅಣ್ಣ ತುಂಬಾ ಚೆನ್ನಾಗಿ ನೀಟಾಗಿ ಫುಡ್ ಎಲ್ಲಾನೆ ಟೈಮ್ಗೆ ಎಲ್ಲ ಪ್ರತಿಯೊಂದು ಹಾಕಿ ಭಾರಿ ಒಂದು ಮಗು ತರ ನೋಡ್ಕೊತಾ ಇದ್ದಾರೆ. ಈಗ ನಮ್ಮ ಯುವಕರಲ್ಲಿ ಹಳ್ಳಿ ಕಾರ್ ಅಂದ್ರೆ ತುಂಬಾ ಕ್ರೇಜ್ ನಮ್ಮ ಕಡೆ. ಹುಡುಗರಲ್ಲಿ ಯುವಕರಲ್ಲಿ ತೇಜಸ್ವಾಗಿ ಯುವಕರಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ. ಈ ಕಡೆ ಒಳ್ಳೊಳ್ಳೆ ಓರಿ ಬರ್ತದೆ. ನಮ್ಮ ಕರ್ನಾಟಕದಲ್ಲಿ ವಿಶೇಷವಾಗಿ ರಾಮ ಮಂದಿರ ಅಂತ ಜಾತ್ರೆ ಇದು. ಹಾಗಾಗಿ ತುಂಬಾ ಚಪ್ಪರಗಳು ಹಾಕ್ಸಿ ಈ ವರ್ಷ, ಅದರಲ್ಲೂ 2026 ಹೊಸ ವರ್ಷದಲ್ಲಿ ತುಂಬಾ ಚೆನ್ನಾಗಿ ನೀಟಾಗಿ ಜಾತ್ರೆ ಈ ವರ್ಷ ತುಂಬಾ ಗ್ರ್ಯಾಂಡಾಗಿ ಮಾಡಿದ್ದಾರೆ. ನೋಡಿ ಸರ್, ಇದು 2.5 ವರ್ಷ ಕರ ಇದು. ಎರಡಲ್ಲೂ ಸರ್ ಇವರು ನಮ್ಮ ಅದೇನೋ ಒಂದು ಗಾದಿ ಹೇಳ್ತಾರೆ, ನಮ್ಮ ಎದುರಿಗೆ ಬಂದು ಊರಿನ ಚಿಕ್ಕ ವಯಸ್ಸಿಗೆ ತಂದು ನಮ್ಮ ಪ್ರದೀಪಣ ಅಂದ್ಬಿಟ್ಟು ನಮ್ಮ ಅಣ್ಣ ನೀಟಾಗಿ ತುಂಬಾ ಚೆನ್ನಾಗಿ ಸಾಕಿದ್ದಾರೆ ಸರ್. ನಮ್ಗಂತೂ ತುಂಬಾ ಬಹಳ ಒಳ್ಳೆ ಖುಷಿ ತಂದಿದೆ ಈ ಊರಿ ನೋಡಿ. ಇದು ಅಷ್ಟೇ, ಇದೊಂದು ಸ್ವಲ್ಪ ರಾಂಗ್ ಮಾಡುತ್ತೆ. ರಾಂಗ್ ಅಂದ್ರೆ ಭಾರಿ ಚೆನ್ನಾಗಿ ಒಪ್ಕೊಳ್ಳುತ್ತೆ ಮನ್ಸರಿಗೆ. ಇದು ಚೆನ್ನಾಗಿ ನತ್ತಿನೂ ಅಷ್ಟೇ. ಇವರೆಲ್ಲ ನೀಟಾಗಿ ಮಾಡಿಸಿ ಒಳ್ಳೊಳ್ಳೆ ಇದು ವರ್ಷಗಳನ್ನು ಒರೆಸಿ ನೀಟಾಗಿ ಕೆಲಸ ಮಾಡ್ತಾರೆ ಸರ್. ಕೂಟದಿಂದ ಭಾರಿ ಕೂಟಕ್ಕೆ ಒಂದೇ ಕೂಟದ ತರ ಚೆನ್ನಾಗಿರುವ ಕೂಟ ಹಾಕಿದ್ದಾರೆ ಸರ್ ನಮ್ಮ ಅಣ್ಣ. ಇವರು ಹಳ್ಳಿ ಕಾರ್. ತುಂಬಾ ಥ್ಯಾಂಕ್ಸ್. ಮಾಡಿ ಗುರುಗಳೇ, ಮಾಡಿ 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 ಆರಾಮ್ಸೆ ಮಾಡಿ. ಯಾವ ಊರಣ್ಣ? ನಮಸ್ಕಾರ, ನಾನು ಮಿರ್ಲೆ. ಹಿರೇಗೌಡರು ಸೀನಣ್ಣ ಅವ್ರ ಮಗ ಗಣೇಶ್ ಅಂತ. ಈ ಓರಿ ನಮ್ಮವೇ ಜಾತ್ರೆಗೆ ತಂದಿದ್ದು. ನಾವು ವರ್ಷ ಪೂರ್ತಿ ಮೇಯಿಸಿ ಮತ್ತೆ ಒಳ್ಳೆ ಬೆಳವಣಿಗೆ ತಂದಿದ್ದು. 6ರಲ್ಲೂ ಇವಾಗ 3.75ಕ್ಕೆ ಸೇಲ್ ಮಾಡಿದ್ದೀವಿ ಈ ಓರಿ. ನಮ್ಮವೇ 5 ಲಕ್ಷ 2
ಎಷ್ಟೇ ತಗೋ ನೋಡ್ತೀವ ಮರಿಯ. ಬರ್ತೀನಿ ಆ ನಾವು ಬಂದಿರ್ತಕ್ ನೀವು ಬಂದ್ಬಿಟ್ಟೆ ಅಲ್ಲ ಇವ್ರು ಹೆಂಗ್ ಹೇಳ್ತಾರೆ, ನಾವು ಬಂದಿರ್ತಕ್ ನೀವು ಬಂದಿದ್ದೀರಪ್ಪ. ಶ್ರೀರಾಮ ಪ್ರಸನ್ನ 2026 ಜನವರಿ 1ನೇ ತಾರೀಕಿಂದ ಪ್ರಾರಂಭ ಆಗಿರ್ತಕ್ಕಂಥ ಚುಂಚನಕಟ್ಟೆ ರಥೋತ್ಸವ ಅಥವಾ ರಾಸುಗಳ ಒಂದು ಜಾತ್ರೆ ಇಡೀ ರಾಜ್ಯದಲ್ಲೇ ಹಳ್ಳಿಕಾರ್ ತಳಿಗೆ ಬಹಳ ಪ್ರಸಿದ್ಧಿಯಾದದ್ದು. ಒಳ್ಳೊಳ್ಳೆ ಎತ್ತುಗಳು, ದನಕರುಗಳು ತುಂಬ ಚೆನ್ನಾಗಿ ಇಲ್ಲಿಗೆ ಬರ್ತವೆ. ನಿಜವಾಗಿಯೂ ರೈತರ ಆ ಒಂದು ಆಸಕ್ತಿದಾಯಕವಾಗಿರ್ತಕ್ಕಂಥ ಸಾಕೋದೇ ಆಗಲಿ ಅಥವಾ ಮಾರಾಟ ಮಾಡೋದೇ ಆಗಲಿ, ಅವುಗಳನ್ನು ತುಂಬ ವಿಜೃಂಭಣೆಯಿಂದ ಮೆರೆಸೋದೇ ಆಗಲಿ ತುಂಬ ಅತ್ಯುತ್ತಮವಾಗಿರ್ತದೆ. ನಿಜವಾಗಿಯೂ ಚುಂಚನಕಟ್ಟೆ ಜಾತ್ರೆ ಅಂತಕ್ಕಂಥದ್ದು ರಾಜಸ್ಥಾನದಲ್ಲಿ ನಡೀತಕ್ಕಂಥ ಪುಷ್ಕರ್ ಜಾತ್ರೆಗಿಂತಲೂ ಒಂದು ಕೈ ಜಾಸ್ತಿ ಇರುತ್ತೆ ಅಂತಕ್ಕಂಥ ನನ್ನ ಅಭಿಪ್ರಾಯ. ಈ ಸಲ ಅಂತೂ ಒಳ್ಳೊಳ್ಳೆ ರಾಸುಗಳು ಬಂದವೆ. ಸುಮಾರು 12 ಲಕ್ಷಕ್ಕೂ ಹೆಚ್ಚಿನ ಒಂದು ಅಮೌಂಟಿನ ರಾಸುಗಳು ಬಂದವೆ. ಜನರೆಲ್ಲ ರೈತಾಪಿ ವರ್ಗವೆಲ್ಲ ಜನವರಿ ಕಳೆದು ಅಂದರೆ ಡಿಸೆಂಬರ್ ಹೊತ್ತಿಗೆ ಅವರ ಸುಗ್ಗಿ ಎಲ್ಲ ಮುಗಿಸಿ ಇಲ್ಲಿಗೆ ಬಂದು ಅತ್ಯುತ್ತಮ ರೀತಿಯಾಗಿರ್ತಕ್ಕಂಥ ಒಂದು ಅಲಂಕಾರಗಳನ್ನು ಮಾಡಿ ರಾಸುಗಳನ್ನು ಮಾಡಿದ್ದಾರೆ. ನಿಜಕ್ಕೂ ಇದು ತುಂಬ ಸಂತೋಷದಾಯಕ. ರೈತಾಪಿ ವರ್ಗಕ್ಕೆ ಅಥವಾ ಜನತೆಗೆ ಇವತ್ತಿಗೂ ಕೂಡ ದನಕರುಗಳು, ರಾಸುಗಳು ಆ ಕಾಲದಿಂದ ಈ ಕಾಲದವರೆಗೂ ಕೂಡ ಅವಿನಾಭಾವ ಸಂಬಂಧ ಹೊಂದಿವೆ. ನಿಜವಾಗ್ಲೂ ಇದು ಮೆಚ್ಚತಕ್ಕದ್ದೇ. ಈ ಒಂದು ಕ್ರೇಜು ಭಗವಂತ ಇನ್ನೂ ಎಲ್ಲರಿಗೂ ಕೊಡಲಿ. ಮುಂದಕ್ಕೂ ಇದು ಚೆನ್ನಾಗಿದೆ ಜಾತ್ರೆ ಕಂಟಿನ್ಯೂ ಆಗಲಿ. ಚುಂಚನಕಟ್ಟೆ ಜಾತ್ರೆ ಪ್ರಸಿದ್ಧಿ ಯಾವತ್ತೂ ಇದಾಗೋದು ಬೇಡ. ಈ ಜಾತ್ರೆ ಅತ್ಯಂತ ಯಶಸ್ವಿಯಾಗಿ ಸಂಬರದಿಂದ ಮೆರೀಲಿ ಅಂತ ಈ ರಾಸುಗಳ ಮುಂದೆ ನಿಂತ್ಕೊಟ್ರು. ಥ್ಯಾಂಕ್ ಯು.